discussed. So the remaining two forces, those are strong nuclear force and weak nuclear force, right? After that one, so we are going to discuss about scientific method. Scientific method. So here, see, this scientific method is used to understand any natural process. Any natural process. So understand ಮಾಡ್ಕೋಬೇಕು. ಯಾವುದೇ ಒಂದು ನ್ಯಾಚುರಲ್ ಪ್ರೊಸೆಸ್ ಇದ್ದ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಬೈ ದಿ ಕಾಂಬಿನೇಷನ್ ಆಫ್ ಲಾಜಿಕಲ್ ರೀಸನಿಂಗ್ ಅಂಡ್ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿ ಎರಡು ಕಾಂಬಿನೇಷನ್ ಬರ್ತಾವ. ಒಂದು ಲಾಜಿಕಲ್ ರೀಸನಿಂಗ್, ಇನ್ನ ಒಂದು ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್. ರೈಟ್? ಇವೆರಡು ಕಾಂಬಿನೇಷನ್ ಥ್ರೂ ನಾವು ಯಾವುದೇ ಒಂದು ಪ್ರೊಸೆಸ್ ನ ಏನ್ ಮಾಡ್ಕೋತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಅದು ಯಾವುದು ಮೆಥಡ್ ಅಂದ್ರೆ ಸೈಂಟಿಫಿಕ್ ಮೆಥಡ್. ಸೊ ಲಾಜಿಕಲ್ ಒಂದು ರೀಸನ್ ಕೊಡ್ಬೇಕು. ಯಾವುದೇ ಒಂದು ನಾವು ಯಾವ್ದಾರ ಒಂದು ಪ್ರಾಬ್ಲಮ್ ಕೆಲಸ ಮಾಡಿದ್ರೆ ಅದಕ್ಕೊಂದು ರೀಸನ್ ಕೊಡ್ಬೇಕು. ಒಂದು ರೀಸನ್ ಇರ್ತೈತಿ. ಸೊ ಏನಿರ್ತೈತಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಗೊತ್ತಾಗೋದಿಲ್ಲ ನಮಗೆ. ಈಗ ನಾವು ಗ್ರಾವಿಟೇಷನಲ್ ಫೋರ್ಸ್ ಹೇಳಿದ್ವಿ. ಆ ಗ್ರಾವಿಟೇಷನಲ್ ಫೋರ್ಸ್ ಹೇಳ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನನಗೆ ಏನ್ ಬಂತು, ಈಗ ಸಪೋಸ್ ಏನೈತಿ 6.67 into 10⁻⁹ ರೈಟ್? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತ ವ್ಯಾಲ್ಯೂ ಹೇಳಿದ್ವಿ. ವ್ಯಾಲ್ಯೂ ಯಾವುದು ಈ ಉದ್ದೇಶದಿಂದ ಹೇಳಿದ್ದಿನ, ರೈಟ್? ಈ ಉದ್ದೇಶ ಹೇಳಿದ್ದು ಏನಂತಂದ್ರ, ಸೊ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಐತಿ, ಇಲ್ಲೊಂದು ಲಾಜಿಕಲ್ ರೀಸನಿಂಗ್ ಐತಿ, ಇದೊಂದು ನ್ಯಾಚುರಲ್ ಪ್ರೊಸೆಸ್. ಈ ನ್ಯಾಚುರಲ್ ಪ್ರೊಸೆಸ್ ಹೇಳ್ಬೇಕಂದ್ರೆ ದಟ್ ಈಸ್ ಸೈಂಟಿಫಿಕ್ ಮೆಥಡ್. ಇಟ್ ಈಸ್ ವಾಟ್? ಸೈಂಟಿಫಿಕ್ ಮೆಥಡ್, ರೈಟ್? ಆಫ್ಟರ್ ದಟ್ ಒನ್, ಸಿ here this scientific method involves several interconnected steps. So ಇಲ್ಲಿ one by one ಏನ್ ಬರ್ತಾವ, ಸ್ಟೆಪ್ ಬರ್ತಾವ, ಒಳಗೊಳಗೆ ಒಂದಕ್ಕೊಂದು ಲಿಂಕ್ ಇರ್ತಾವ. They are called interconnected. They are called what? Interconnected steps. So here first one that is systematic observation. Right? Second one, I am going to write controlled experiment. Right? Third one, qualitative and quantitative reasoning. Fourth one, mathematical modeling. Fifth one, verification. So these are the 5 steps involved in our scientific method. So these are the interconnected. ಹೆಂಗದಾವಂದ್ರೆ ಇವು one by one interconnected, right? So first one ಏನು, systematic observation, right? ಈಗ ನಾವು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಲಿ, ಏನೋ ಮಾಡಕ್ ಹೋಗ್ಲಿ, ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು, ನೋಡ್ಬೇಕಂದ್ರೆ ಆ ವಸ್ತು ಏನೈತಿ ಅಂತ ನಾವು ನೋಡ್ಬೇಕು. ಅದಕ್ಕೆ ನಾವೇನಂತ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್. ಸಪೋಸ್ ಈಗ ಒಂದು ಕಲ್ಲು ಎತ್ತದಿರ್ತೈತೆ, ಹೋಗ್ಕೊಂಡು ಕಲ್ಲು ಎತ್ಬಿಡ್ತೇನೆ, ಇಲ್ಲ, ಮೊದಲು ನೋಡ್ತೀವಿ, ಓ ಇಷ್ಟು ಇರ್ಬೋದು, ಇದು ಎಷ್ಟು ವೇಟ್ ಆಗುತ್ತೆ, ಇದು ಎತ್ತೋದು ಆಗುತ್ತಿಲ್ಲ ಅಂತ ನಮ್ಮ ಮನಸ್ಸಿನಾಗ ಚಿಂತೆ ಹೆಚ್ಚುತ್ತಾವ. ವೇಟ್ ಹೆಚ್ಚಿತ್ತಂದ್ರೆ ಎತ್ತೋದಾಗುತ್ತೆ, ಆರಾಮ ಎತ್ಬಿಡ್ತಾನೆ ಅಂತ ಮನಸ್ಸಿನಾಗ ಏನ್ ಬರ್ತದೆ, ನನಗೆ ಐಡಿಯಾ ಬರ್ತೈತಿ. ಹಂಗ ಫಸ್ಟ್ ಗೆ ನೋಡ್ಬೇಕು, ಯಾವುದೇ ಒಂದು ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ನಾ ಎಕ್ಸ್ಪೆರಿಮೆಂಟ್ ಮಾಡಕತ್ತೀನಿ ಅಂದಾಗ ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್. ಸೊ ದಟ್ ಈಸ್ ಸಿಸ್ಟಮ್ಯಾಟಿಕ್ observation, right? First one. Second one, controlled experiment. ಸೊ ನಾನು ಅದನ್ನ ಏನ್ ಮಾಡ್ತೀನಿ, ನಮ್ಮ ಫಿಸಿಕ್ಸ್ ಒಳಗೆ ಏನ್ ಬರ್ತೈತೆ ಅಂದ್ರೆ, ಸೊ ಆ ಅಬ್ಸರ್ವೇಷನ್ ಮಾಡಿದ ಅದ್ರ ಮ್ಯಾಗ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ರೈಟ್? ಅದನ್ನ ಏನಂತ ಹೇಳ್ತೀನಿ, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್. ಸೊ ಯಾವುದೇ ಒಂದು ವಸ್ತುವನ್ನು ನಾವು ಅಬ್ಸರ್ವೇಷನ್ ಮಾಡಿದ ಅದ್ರ ಮ್ಯಾಗ ಎಕ್ಸ್ಪೆರಿಮೆಂಟ್ ಮಾಡಕ್ ನಾವು ಏನ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. Second, what? Scientific method. Right. Third one,
ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರೀಸನಿಂಗ್. ಸೊ ನಾ ಎಕ್ಸ್ಪೆರಿಮೆಂಟ್ ಮಾಡ್ತಾ 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 ನಾ ಏನ್ ಮಾಡ್ತೀನಿ, ರೀಸನ್ ಕೊಡ್ತಿಲ್ಲ. ಏನ್ ಕೊಡ್ತೀನಿ? ರೀಸನ್. ಸಪೋಸ್ ಏನ್ ರೀಸನ್ ಕೊಡ್ತೀವಪ್ಪ ಈಗ? ಫಾರ್ ಎಕ್ಸಾಂಪಲ್ ಜಿ ಸಾರಿ ಒಂದು ಫೋರ್ಸ್ ಐತಿ, ಆ ಫೋರ್ಸ್ ಏನ್ ಮಾಡ್ತೈತಿ, m1 ಅಂಡ್ m2 ಗ ಪ್ರಾಡಕ್ಟ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ ಅಂತ ಹೇಳಿ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ. ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ masses, the product of masses, and the what, inversely proportional to what, the square of distance between them, the square of distance between them. ಅಂದ್ರೆ ನಾ ಏನು ಕೊಟ್ಟೆ, ಒಂದು ರೀಸನ್ ಕೊಟ್ಟೆ. ಹೆಂಗ್ ರೀಸನ್? ದಟ್ ಈಸ್ ಅವರ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್. ಕರೆಕ್ಟ್ ಆಗಿರಬೇಕಂದ್ರೆ ರೀಸನ್ ಅಂತ ಒಂದು ರೀಸನ್ ಕೊಡ್ತೀರಾ, ರೈಟ್? ಸೊ ದಿಸ್ ಈಸ್ ಅವರ್ ಥರ್ಡ್ ವಾಟ್ ಸ್ಟೆಪ್ ಇನ್ ಅವರ್ ಸೈಂಟಿಫಿಕ್ ಮೆಥಡ್. In our scientific method, right? Next, fourth one, mathematical modeling. Mathematical modeling, right? ಇಷ್ಟೆಲ್ಲ ಆಗಿದೆ. ನಾನು ಅಷ್ಟೇ ಏನು ಮಾಡ್ತೀನಿ, ಒಂದು ಇಕ್ವೇಶನ್ ಕೊಡ್ತೀನಿ. ಏನು ಇಕ್ವೇಶನ್? ಸೊ ಫೋರ್ಸ್ ಇಸ್ ಈಕ್ವಲ್ ಟು ವಾಟ್, ಜಿ m1 m2 ಡಿವೈಡ್ ಬೈ r ಸ್ಕ್ವೇರ್ ಅಂತ ಕೊಡ್ತೀನಿ ನಾನು, ರೈಟ್? ಅದನ್ನ ಕೊಟ್ಟು ನಾನು ಏನು ತಗೋತೀನಿ, ಜಿ ಅಂತ ತಗೋತೀನಿ. ಜಿ fr ಸ್ಕ್ವೇರ್ ಡಿವೈಡೆಡ್ ಬೈ m1 into m2. ಇದು ಒಂದು ಮ್ಯಾಥಮೆಟಿಕಲ್ ಮಾಡೆಲಿಂಗ್. ಇದರಿಂದ ನಾನು ಏನು ಕಂಡುಹಿಡಿದೆ? ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕಂಡುಹಿಡಿದೆ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕಂಡುಹಿಡಿದೆ. ಹಂಗ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ಕೊಟ್ಟೆ ನಾನು ಇದಕ್ಕೆ. ಸೊ ಆ ಮ್ಯಾಥಮೆಟಿಕಲ್ ಮಾಡೆಲ್, ದಿಸ್ ಈಸ್ ದ ಫೋರ್ತ್ ಸ್ಟೆಪ್. ದಿಸ್ ಈಸ್ ದ ಫೋರ್ತ್ ಸ್ಟೆಪ್, ರೈಟ್? ನೆಕ್ಸ್ಟ್ ಫಿಫ್ತ್ ಒನ್, ವೆರಿಫಿಕೇಶನ್. ವೆರಿಫಿಕೇಶನ್ ಮಾಡಿದಾಗ ನನಗೆ ಜಿ ಒಂದು ವ್ಯಾಲ್ಯೂ ಬಂತು. ಜಿ ಒಂದು ವ್ಯಾಲ್ಯೂ ಬಂತು. ಸಪೋಸ್ ಈಗ ನನಗೇನು ಕೊಟ್ಟಿದ್ದಾರೆ, ಫೋರ್ಸ್ ಕೊಟ್ಟಿರುವುದಿಲ್ಲ, ಜಿ ಗೊತ್ತೈತೆ ನನಗೆ, m1 ಗೊತ್ತೈತೆ, m2 ಗೊತ್ತೈತೆ, r ಗೊತ್ತೈತೆ. ನಾನು ಏನು ಕಂಡುಹಿಡಿಬಹುದು? ಫೋರ್ಸ್ ಕಂಡುಹಿಡಿಬಹುದು, ರೈಟ್? ಇನ್ ಸಪೋಸ್ ಫೋರ್ಸ್ ಕೊಟ್ಟಿರಲಿಲ್ಲ, ಅವರು ನನಗೇನು ಕೊಟ್ಟಿದ್ದಾರೆ, ಜಿ ಕೊಟ್ಟಿದ್ದಾರೆ, m1 m2 r ಸ್ಕ್ವೇರ್ ಕೊಟ್ಟಿದ್ದಾರೆ, ರೈಟ್? ಸೊ ನಾನು ಏನು ಕಂಡುಹಿಡಿಬಹುದು? ಫೋರ್ಸ್ ಕಂಡುಹಿಡಿಬಹುದು, ಸಾರಿ ಜಿ ಕಂಡುಹಿಡಿಬಹುದು. ಫೋರ್ಸ್ ಕೊಟ್ಟಿದ್ದಾರ, r ಸ್ಕ್ವೇರ್ ಕೊಟ್ಟಿದ್ದಾರ, m1 m2 ಕೊಟ್ಟಿದ್ದಾರೆ. ಸೊ ನಾನು ಏನು ಕಂಡುಹಿಡಿಬಹುದು? ಜಿ ಕಂಡುಹಿಡಿಬಹುದು. ಬೇಕಾದ್ರೆ ಇದ್ರಾಗ m1 ಕಂಡುಹಿಡಿಬಹುದು, m2 ಕಂಡುಹಿಡಿಬಹುದು, r ಸ್ಕ್ವೇರ್ ಬೇಕಾದ್ರೆ ಒಂದು ಕೊಟ್ಟು ಉಳಿಕಿದ್ದು ನಾವೇನ್ ಮಾಡಬಹುದು, ಫೈಂಡ್ ಔಟ್ ಮಾಡಬಹುದು, ರೈಟ್? ಇದು ನನ್ನ ವೆರಿಫಿಕೇಶನ್. ಈಗ ಸಪೋಸ್ ನೀವು ಭಾಗಾಕಾರ ಲೆಕ್ಕ ಮಾಡ್ತೀರಿ, ಭಾಗಾಕಾರ ಲೆಕ್ಕ ಮಾಡಿ ಆಮೇಲೆ ತಾಳೆ ನೋಡ್ತಿರಲ್ಲ, ತಾಳೆ ನೋಡಿದ್ರೆ ನನಗೆ ಏನು ಸಿಗ್ತೈತಿ? ಆನ್ಸರ್ ಸಿಗ್ತೈತಲ್ಲ. ಆ ರೀತಿ ವೆರಿಫಿಕೇಶನ್ ಅಂತಾರೆ. ಏನು ವೆರಿಫಿಕೇಶನ್? ಅದನ್ನ ನಾನು ಏನಂತ ಹೇಳ್ತೀನಿ, ವೆರಿಫಿಕೇಶನ್. ತಾಳೆ ನೋಡೋದು, ಈಗ ನೋಡೋದು ತಾಳೆ, ದಟ್ ಈಸ್ ಕಾಲ್ಡ್ ವಾಟ್, ವೆರಿಫಿಕೇಶನ್, ರೈಟ್? ಹಿಯರ್ the scientific method is used to understand any natural process by the combination of what, logical reasoning and controlled experiment. So ಇದು ಒಂದು ಕಾಂಬಿನೇಷನ್ ಇದೆ. ಸೈಂಟಿಫಿಕ್ ಮೆಥಡ್ ಅನ್ನೋದು ಎದರ ಕಾಂಬಿನೇಷನ್? ಲಾಜಿಕಲ್ ರೀಸನಿಂಗ್ ಅಂಡ್ ವಾಟ್, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್. ಇದನ್ನ ಯೂಸ್ ಮಾಡಿಕೊಂಡು ನಾ ಏನು ಮಾಡ್ತೀನಿ, ಈ ನ್ಯಾಚುರಲ್ ಪ್ರೊಸೆಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ಅದಕ್ಕೆ ನಾ ಏನಂತ ಹೇಳ್ತೀನಿ, ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀನಿ. ಹಿಯರ್ ಇನ್ ದಿಸ್ ಸೈಂಟಿಫಿಕ್ ಮೆಥಡ್ several steps interconnected are there, right? Those steps are 5 steps. So one is systematic observation, right? Second one, controlled experiment, and the third one, qualitative and quantitative reasoning, right? And fourth one, mathematical modeling. Fifth one, verification, right? So this is about scientific method, no doubt. So after that one, we are going to deal with two definitions. So those are macroscopic and microscopic. Right? Here, see, first one I'm going to take macroscopic domain. Here, so macro means big. So scopic means view. Scope ಅಂದ್ರೆ
ನೀವೆಲ್ಲ ಪಬ್ಜಿ ಗಿಬ್ಜಿ ಗೇಮ್ ಸ್ಕೋಪ್ ಒಳ್ಳೆ ಅಂತಿರ್ತೀರಿ. ಸ್ಕೋಪ್ ಅಂದ್ರೆ ಏನು? ಸ್ಕೋಪ್ ಕೊಟ್ಟಾಗ ನಾವೇನು ಕಾಣ್ತಿದ್ವಿ ಮುಂದಿನ ಸ್ಕೋಪ್ ಅದು, ರೈಟಾ? ಸೊ ಅದು ಏನಿದೆ? ಸ್ಕೋಪಿಕ್ ಡೊಮೇನ್ ಸ್ಟಡಿ. ಸೊ ಹಿಯರ್ ಸಿ in this macroscopic domain, in this macroscopic domain deals with study of macro and ಹೇಳ್ಬಿಟ್ಟಿವಿ, ದೊಡ್ಡ ಬಿಗ್ ವಸ್ತು, right? Big things we have to view macroscopically, right? So deals with the study of, right? So like big particles ದೊಡ್ಡ ಪಾರ್ಟಿಕಲ್ಸ್ ನಾವು ಏನು ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. ಮೆಕ್ಯಾನಿಕ್ಸ್ ಬರುತ್ತೆ, ರೈಟಾ? ಎನಾಮೆಟಿಕ್ಸ್ ಬರ್ತೈತಿ. so many things ಬರ್ತಾವ. And it is study of classical physics. So na classical physics ಅಂದ್ರೆ ಏನಂತ ಹೇಳಿ ನಿಮಗೆ, ರೈಟ್? ಕ್ಲಾಸಿಕಲ್ ಫಿಸಿಕ್ಸ್ ಒಳಗ ನಾ ಏನು ಮಾಡ್ತೀನಿ? ಮೋಷನ್, ಕೈನೆಮ್ಯಾಟಿಕ್ಸ್, ಸೋ ಮೆನಿ ಟಾಪಿಕ್ಸ್ ನಾ ಏನು ಮಾಡ್ತೀನಿ? ಸ್ಟಡಿ ಮಾಡೋದು ಅಂತ ಹೇಳಿ. ಸೊ ಕ್ಲಾಸಿಕಲ್ ಫಿಸಿಕ್ಸ್ ಅಂದ್ರೆ, ಸೊ ಬಿಫೋರ್ how much? 1900. ಬಿಫೋರ್ 1900 ಗಿನ ಸ್ಟಡಿ ಮಾಡುವಂತ ಫಿಸಿಕ್ಸ್ ಎಂತ ಫಿಸಿಕ್ಸ್ ಅಂತ ಹೇಳ್ತೀವಿ ನಾವು? ಕ್ಲಾಸಿಕಲ್ ಫಿಸಿಕ್ಸ್ ಗೊತ್ತಿರಬೇಕು, ರೈಟ್? ಸೊ ಹಿಯರ್ ದಿಸ್ ಈಸ್ ಕಾಲ್ಡ್ ವಾಟ್? macroscopic domain. ಗೊತ್ತಿರಬೇಕು, ರೈಟ್? now second one, another one, that is microscopic domain. Microscopic domain, right? So here see, so all words are same as the above, domain, scopic, but only one word, what alphabet only change. So here there is A, here there is what? I. So macro big, micro very small. Micro ಅಂತ ಹೇಳ್ತಾರೆ, micro it's very small, teeny words ಅಂತ ಹೇಳ್ತೀವಿ, right? So here see microscopic, in this microscopic domain, this domain deals with the study of very small particles, very small particles like atoms, nuclei, right? Very elementary small particles, right? So that is the study of. After the classic physics, what happened? Which physics is coming? That is modern physics. So here in this microscopic domain deals with study of very small particles, right? Like atoms, nuclei, right? Nucleus, etc. Right? So it is study of what? Modern physics. So modern physics ಅಂತ ನಾನು ಹೇಳಿ ನಿಮಗೆ ಆಲ್ರೆಡಿ. after the 1900, so that is study of physics is which physics? Modern physics. Before 1900, classical physics,
right? So these are the very important definitions: macroscopic and microscopic domain. Macroscopic and microscopic domain. Very important, right? ಗೊತ್ತಿರಬೇಕು, ಕೇಳ್ತಾರೆ ಯಾವಾಗ ಒಂದು ಮಾರ್ಕ್ಸಿಗೆ ಕೇಳ್ತಾರೆ. Define microscopic domain. Define microscopic domain. ಗೊತ್ತಿರಬೇಕು, right? So here, after that one, so nature of physical laws. Nature of physical laws. See, here in physics, various physical phenomena are there. Various, so many physical phenomena are there, right? In those, they are explaining using certain laws. So ಎಲ್ಲ physical phenomena ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಸೊ ಸಮ್ ಸರ್ಟನ್ ಲಾಸ್ ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ಕೋತೀವಿ, ರೈಟ್? ಸೊ ದಟ್ಸ್ ವೈ ವಿ ಆರ್ ಸೇಯಿಂಗ್, ಸೊ ಇನ್ ವೇರಿಯಸ್ ಫಿಸಿಕಲ್ ಫೆನಾಮಿನಾಸ್ ಆರ್ ಎಕ್ಸ್ಪ್ಲೇನ್ಡ್ ಯೂಸಿಂಗ್ ಸರ್ಟನ್ ಲಾಸ್, ರೈಟ್? These laws expressed in terms of some physical quantities. ಸೊ ಇವೆಲ್ಲ ಲಾಸ್ ಎಕ್ಸ್ಪ್ರೆಸ್ಡ್ ಆಗಬೇಕಂದ್ರೆ ನಮಗೆ ಏನ್ ಬೇಕು? ಫಿಸಿಕಲ್ ಕ್ವಾಂಟಿಟೀಸ್ ಬೇಕು. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ಎಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಅದಾವ, ಫಂಡಮೆಂಟಲ್ ಎಷ್ಟು ಅದಾವ, ಸಪ್ಲಿಮೆಂಟರಿ ಎಷ್ಟು ಅದಾವ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಸೆಕೆಂಡ್ ಚಾಪ್ಟರ್ ಒಳಗೆ ಸ್ಟಡಿ ಮಾಡ್ತೀವಿ, ರೈಟ್? ಸೊ ಇಲ್ಲಿ these laws are expressed in terms of physical quantities. So physical quantities means here, for example, electrical charge, right? Energy, right? ಇವೆಲ್ಲ ಏನು? ಎಲೆಕ್ಟ್ರಿಕಲ್ ಚಾರ್ಜ್, ಎನರ್ಜಿ, ಮೊಮೆಂಟಮ್, ಮಾಸ್ ಎನರ್ಜಿ, ಇವೆಲ್ಲ ಏನು? ಫಿಸಿಕಲ್ ಕ್ವಾಂಟಿಟೀಸ್. ಈ ಫಿಸಿಕಲ್ ಕ್ವಾಂಟಿಟೀಸ್ ಎದ್ರೊಳಗೆ ಯೂಸ್ ಆಗ್ತಾವ ಅಂದ್ರೆ ಸರ್ಟನ್ ಲಾಸ್ ಒಳಗೆ ಯೂಸ್ ಆಗ್ತಾವ. ಸರ್ಟನ್ ಲಾಸ್ ಒಳಗೆ ಏನಾಗ್ತಾವ? ಯೂಸ್ ಆಗ್ತಾವ. ಸೊ ದಟ್ ಈಸ್ ದ ನೇಚರ್. So what is the nature of here physical laws? Means these physical laws are going to be explained laws, certain laws. ಈ physical ಅಂದ್ರೆ ಈ ನೇಚರ್ ಇರುತ್ತೆ. ಇವೆಲ್ಲ ಫಿಸಿಕಲ್ ಕ್ವಾಂಟಿಟಿ ನಾವು ಯೂಸ್ ಮಾಡಿಕೊಂಡು ನಾವೇನು ಹೇಳ್ತೀವಿ, ಲಾಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ರೈಟ್? ಈಗ ಫಾರ್ ಎಕ್ಸಾಂಪಲ್ ಓಮ್ಸ್ ಲಾ ಅಂತ ಬರ್ತದೆ, ರೈಟ್? ಈ ಓಮ್ಸ್ ಲಾ ನಾನು ಏನ್ ಮಾಡಬೇಕು? ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅದ್ರೊಳಗೆ ಒಂದೇನು ಬರ್ತೈತಿ? ಫಿಸಿಕಲ್ ಕ್ವಾಂಟಿಟಿ. ಈ ರೀತಿ ನಮಗೆ ಗೊತ್ತಿರಬೇಕು ನೇಚರ್, ಇದರದ್ದು ಫಿಸಿಕಲ್ ಲಾಸ್ ದ ನೇಚರ್, ರೈಟ್? ಸೊ ಹಿಯರ್ ಕನ್ಸರ್ವೇಟಿವ್ ಲಾಸ್ ಅಂತ ಬರ್ತಾವ. ಕನ್ಸರ್ವೇಟಿವ್, ಸೊ ಕನ್ಸರ್ವ್ ರಿಮೇನ್ಸ್ ಸೇಮ್. ಕನ್ಸರ್ವ್ ಅಂದ್ರೆ ರಿಮೇನ್ಸ್ ಸೇಮ್. So conservative laws under these laws are which explain the conservation of electric charge, energy, momentum, etc. Electric charge, energy, momentum, etc. ಈಗ ನಾವು ಹೇಳ್ತೀವಿ energy neither be created nor be destroyed. Energy neither be created nor be destroyed. So ಏನಾಗಿರ್ತದೆ? energy remains same. Energy remains same. Energy same ಉಳಿದಿರ್ತದೆ. So that is conserve. That is what? Conserve, right? See here, if we are going to take example, the law of conservation of energy. The law of conservation of energy. ಸೊ ಇಲ್ಲಿ ಎನರ್ಜಿ ಏನಾಯ್ತು? ಕನ್ಸರ್ವ್ ಆಯ್ತು. ಎನರ್ಜಿ ಏನಾಯ್ತು? ಕನ್ಸರ್ವ್ ಆಯ್ತು. ಸೊ ಈ ಲಾಸ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾವ ಅಂದ್ರೆ ಕನ್ಸರ್ವೇಷನ್ ಎಕ್ಸ್ಪ್ಲೈನ್ ಮಾಡ್ತಾವ. ಸೊ ಅವಾಗ ನಾವೇನಂತ ಹೇಳ್ತೀವಿ? ಕನ್ಸರ್ವೇಟಿವ್ ಲಾಸ್ ಹೇಳಿಬಿಟ್ಟಿದ್ದೀವಿ. ದೀಸ್ ಲಾಸ್ ಆರ್ ವಿಚ್ ಎಕ್ಸ್ಪ್ಲೈನ್ ದ ಕನ್ಸರ್ವೇಷನ್, ಎಲೆಕ್ಟ್ರಿಕಲ್ ಚಾರ್ಜ್, ಎನರ್ಜಿ, ಮೊಮೆಂಟಮ್, ಸೋ ಮೆನಿ ಅದ. ಸೊ ನಮಗೆ ಕನ್ಸರ್ವೇಟಿವ್ ಲಾಸ್ ಅಂದ್ರೆ ಏನಂತ ಗೊತ್ತಿರಬೇಕು, ರೈಟ್? ಸೊ ನಾವು ಇನ್ನೊಂದು ಹೇಳ್ಬೋದು. ಸೆಕೆಂಡ್ ಒನ್, the law of conservation of charge. ಇದನ್ನು ಹೇಳ್ಬೋದು. ಸೊ ಚಾರ್ಜ್ ಏನಾಗ್ತಿದೆ? ಕನ್ಸರ್ವ್ ಆಗ್ತದೆ. ಸೊ
ಚಾರ್ಜ್ ಏನಾಗ್ತೈತಿ ಕನ್ಸರ್ವ್ ಆಗ್ತೈತಿ ಬರ್ತೈತಿ ಸೋ ಮೆನಿ ಎಕ್ಸಾಂಪಲ್ ಬರ್ತಾವ ಸೊ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬರ್ತೈತಿ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಎನರ್ಜಿ ಬರ್ತೈತಿ ಸೋ ಮೆನಿ ಥಿಂಗ್ಸ್ ಆರ್ ಕಮಿಂಗ್ ಅಂಡರ್ ಕನ್ಸರ್ವೇಟಿವ್ ಲಾಸ್ ರೈಟ್ ನೆಕ್ಸ್ಟ್ ಕನ್ಸರ್ವೇಟಿವ್ ಕ್ವಾಂಟಿಟೀಸ್ ಈಗ ನೋಡಿ ಸಿಂಪಲ್ ಐತಿಲ್ಲ discuss what we discussed just now conservative laws we discussed right so in laws these are coming energy charge mass so many quantities are coming so conserved quantities means these are the physical quantities which do not change in a process see here in this law of conservation is there energy changed no energy remains conserved energy remains same here is there charge is right so here in this process charge is conserved charge remains same conserve remains same that is the thing here these are the physical quantities which do not change in the process ಈ ಕನ್ಸರ್ವ್ ಕ್ವಾಂಟಿಟೀಸ್ ಏನ್ ಮಾಡ್ತಾವ ಈ process ನ ಏನ್ ಮಾಡಕ್ ಬಿಡುದಿಲ್ಲ ಚೇಂಜ್ ಮಾಡಕ್ ಬಿಡುದಿಲ್ಲ ಸೊ ಇಲ್ಲಿ ಚೇಂಜ್ ಆಯ್ತಂದ್ರೆ ಇದು ಕನ್ಸರ್ವ್ ಆಗೋದಿಲ್ಲ ಚಾರ್ಜ್ ಚೇಂಜ್ ಆಯ್ತಂದ್ರೆ ಕನ್ಸರ್ವ್ ಆಗೋದಿಲ್ಲ ಚಾರ್ಜ್ ಏನಿರಬೇಕು ಸೇಮ್ ದಟ್ ಈಸ್ ಕನ್ಸರ್ವ್ ಸಿಂಪಲ್ ಇಲ್ಲಿ ಕನ್ಸರ್ವೇಟಿವ್ ಲಾ ಅಂದಿನಿ ಇಲ್ಲಿ ಕನ್ಸರ್ವೇಟಿವ್ ಕ್ವಾಂಟಿಟಿ ಅಂದಿನಿ ಈ ಕನ್ಸರ್ವೇಟಿವ್ ಲಾ ಆಗಬೇಕಾದ್ರೆ ನನಗೆ ಏನು ಬೇಕು conservative quantity right here and another thing here these conserved laws or these conserved quantities are in our physics in our ocean of physics so physics broad ಐತೆ so these conservative quantities laws are working as a navigator so ಇವು ಹೆಂಗ್ ವರ್ಕ್ ಮಾಡ್ತಾವ ಅಂದ್ರೆ ನೇವಿಗೇಟರ್ ಆಗಿ ವರ್ಕ್ ಮಾಡ್ತಾವ ಸೊ ನೇವಿಗೇಟ್ ಅಂದ್ರೆ ಗೊತ್ತಿರ್ತೈತಿ ಎಲ್ಲೋ ಒಂದು ನಡಬರ್ಕ ದಾರ್ಯಾವ ಒಂದು ನಿಂತಾಗ ಸೊ ನೇವಿಗೇಷನ್ ಅಂದ್ರೆ ಏನ್ ತೋರಿಸೋದು ದಿಕ್ಕು ತೋರಿಸೋದು ರೈಟ್ ಒಂದು ವೇ ತೋರಿಸೋದು ನಮಗೆ ಹಂಗ ಈ ಕನ್ಸರ್ವೇಟಿವ್ ಲಾಸ್ ನಮಗೆ ಏನ್ ಮಾಡ್ತಾವ ಹೊಸ ಪಾರ್ಟಿಕಲ್ಸ್ ಕಂಡುಹಿಡಿಯಾಕ ಸೊ ಇನ್ ಅವರ್ ಫಿಸಿಕ್ಸ್ ಗೋಯಿಂಗ್ ಟು ಬಿ ಫೈಂಡ್ ದ ನ್ಯೂ ಪಾರ್ಟಿಕಲ್ಸ್ these laws these quantities are going to help us or helps in our physics so physics is a very broad like a ocean so physics ಅಂದ್ರೆ ಸಮುದ್ರ ಇದ್ದಂಗ ಆ ಸಮುದ್ರದಾಗ ಎಷ್ಟು ನಾವು ಇದು ಮಾಡಿದ್ರು ಏನು ಕಡಿಮೆ ನಮಗೆ ಗೊತ್ತಿರಬೇಕು ರೈಟ್ so here these are worked as a ಏನಂತ ಹೇಳಿದ ನಾನು ಏನಂತ ವರ್ಕ್ ಮಾಡ್ತಾ ಇವು ನೇವಿಗೇಷನ್ ಅಂತ ಗೊತ್ತಿಲ್ಲ ಈಗ ಎಲ್ಲರ ಬೈಕ್ ನ ಹೋಗೋ ಮುಂದಾಗ ಕಾರ್ ನ ಹೋಗೋ ಮುಂದಾಗ ನೇವಿಗೇಷನ್ ಹಾಕಂತೀವಿ ಮ್ಯಾಪ್ ಹಾಕಂತೀವಿ ರೈಟ್ ಮ್ಯಾಪ್ ಹಾಕ್ಬೇಕಂದ್ರೆ ಅದು ರೂಟ್ ಹೆಂಗ್ ಹೋಗ್ತೀವಿ ಅದು ತೋರ್ಸ್ಕೊಂಡ್ ಹೋಗುತ್ತಾ ಆ ರೂಟ್ ಪ್ರಕಾರ ನಾವೇನ್ ಮಾಡ್ತೀವಿ ಹೋಗ್ತೀವಿ ಹಂಗ ಇವು ಏನ್ ಮಾಡ್ತಾವ ನೇವಿಗೇಟರ್ಸ್ ಆಗಿ ಕೆಲಸ ಮಾಡ್ತಾವ ಯಾವ ಕನ್ಸರ್ವೇಟಿವ್ ಲಾಸ್ ರೈಟ್ ಬರ್ತದೆ ಮತ್ತ ಈ ಕನ್ಸರ್ವೇಟಿವ್ ಲಾಸ್ ಕನ್ಸರ್ವೇಟಿವ್ ಕ್ವಾಂಟಿಟೀಸ್ ಏನ್ ಮಾಡ್ತಾವಪ್ಪ ಅಂದ್ರೆ ನಮಗ ಫಿಸಿಕ್ಸ್ ಒಳಗ ಹೊಸ ವಸ್ತುಗಳನ್ನ ಫೈಂಡ್ ಔಟ್ ಮಾಡಾಕ ಹೊಸದನ್ನ ಫೈಂಡ್ ಮಾಡಾಕ ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ by the help of these conservative laws new things ಹೊಸದನ್ನ ನಾವು ಸೃಷ್ಟಿ ಮಾಡಾಕ ಹೊಸದನ್ನ ನಾವು ಕಂಡುಹಿಡಿಯಾಕ ನಾವೇನ್ ಮಾಡಬೇಕಾಗ್ತೈತಿ ಇದು ನೇವಿಗೇಟರ್ಸ್ ಆಗಿ ನಮಗೆ ಹೆಲ್ಪ್ ಮಾಡ್ತಾವ ಸೊ ದಿಸ್ ಈಸ್ ಅಬೌಟ್ ನೇಚರ್ ಆಫ್ ಫಿಸಿಕಲ್ ಲಾಸ್ conservative laws and conservative what quantities conservative quantities so now after one unification here see unification the word meaning unified ಕೂಡಿಸೋದು ಒಂದು ಟೈಪ್ right here what happened unification is an attempt to explain diverse physical phenomena in terms of few concepts and laws ಈಗ ಸಪೋಸ್ ನಾವೇನು ಹೇಳ್ತೀವಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಥಿಯರಿ
ಥಿಯರಿ ಬರ್ತೈತಿ. ಫಿಸಿಕ್ಸ್ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಬರ್ತೈತಿ. ರೈಟ್, ಇಲ್ಲಿ ನೋಡು, ಹಿಯರ್ ದಿಸ್ ಈಸ್ ಎಲೆಕ್ಟ್ರಾನ್ಸ್, electro charge. So here what is magnet, right? Magnetic, adu one separate. So next waves anta bartade, waves anta bartade, and it includes light also. It includes what? Light also. So ille charge bant, magnet bant, wave bant, light bant, right? ಇದನ್ನೆಲ್ಲ ಸೇರಿ ನಾವು ಏನು ಮಾಡಿದೆ, ಯೂನಿಫೈಡ್ ಮಾಡಿದೆ. ಎಂತಹ ಯೂನಿಫೈಡ್ ಮಾಡಿದೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಸೊ ಅದಕ್ಕೊಂದು ಲಾ ಹೇಳಿದ್ದಾರೆ. ಸೊ ಏನಾಗ್ತದೆ ಅಂದ್ರೆ ಟು ಅಟೆಂಪ್ಟ್ ವಾಟ್ ಡೈವರ್ಸ್ ಫಿಸಿಕಲ್ ಫೆನಾಮಿನಾ. ಎಲ್ಲ ಡೈವರ್ಸ್ ಇದ್ವು, ಇದೊಂದು ಬೇರೆ ಇವೆಲ್ಲ ಕೂಡ ಏನ್ ಮಾಡಿದೆ? ಯೂನಿಫೈಡ್. ಇವೆಲ್ಲ ಕೂಡ ಏನ್ ಮಾಡಿದೆ? ಯೂನಿಫೈಡ್, ಕೂಡಿಸೋದು ಒಂದು ಟೈಪ್. ಅದೊಂದು ಥಿಯರಿ ಬೇರೆ ಐತಿ, ಇದೊಂದು ಥಿಯರಿ ಬೇರೆ ಐತಿ, ಇದೊಂದು ಥಿಯರಿ, ಮೂರು ಕಾನ್ಸೆಪ್ಟ್ ಅದಾವ. ಮೂರು ಕಾನ್ಸೆಪ್ಟ್ ಕೂಡಿಸಿ ಮತ್ತೊಂದು ಕಾನ್ಸೆಪ್ಟ್ ಮಾಡೋದು, ಮೂರು ಕಾನ್ಸೆಪ್ಟ್ ಕೂಡಿ ಮತ್ತೊಂದು ಕಾನ್ಸೆಪ್ಟ್ ಮಾಡೋದು. ರೈಟ್, ಸೊ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಫ್ಯೂ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಬರ್ತದೆ. ಅಂಡ್ ಲಾಸ್, ಅಂದ್ರೆ ಹೊಸ ಲಾನ ಆಯ್ತು, ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ರೈಟ್, ಸೊ ದಿಸ್ ಈಸ್ ಯೂನಿಫಿಕೇಶನ್. ಇದಕ್ಕೆ ನಾನು ಏನಂತ ಹೇಳ್ತೀನಿ? ಯೂನಿಫಿಕೇಶನ್ ಗೊತ್ತಿರಬೇಕು. ರೈಟ್, ಆಫ್ಟರ್ ದೇಟ್ ಒನ್ ರಿಡಕ್ಷನ್. ರಿಡಕ್ಷನ್ ಅಂದ್ರೆ ರಿಡಕ್ಷನ್ ಮಾಡೋ ಅಂತೀವಿ, ಅಂದ್ರೆ ಕಡಿಮೆ ಮಾಡೋದು, ಅಂದ್ರೆ ಕಡಿಮೆ ಮಾಡೋದು. ರೈಟ್, ಈಗ ಫಾರ್ ಎಕ್ಸಾಂಪಲ್ ರಿಡಕ್ಷನಿಸಮ್ ಈಸ್ ಆನ್ ಅಟೆಂಪ್ಟ್ ಟು ಡಿರೈವ್ ದ ಪ್ರಾಪರ್ಟೀಸ್ ಮೋರ್ ಕಾಂಪ್ಲೆಕ್ಸ್ ಸಿಸ್ಟಮ್ ಫ್ರಮ್ ಪ್ರಾಪರ್ಟೀಸ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಸಿಮಿಲರ್ ಪಾರ್ಟ್ಸ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಏನು ಮಾಡ್ತೀವಿ, ನಾವು ಮ್ಯಾಥಮೆಟಿಕ್ಸ್ ಒಳಗೆ ಥಿಯರಮ್ಗಳು ಬಿಡಿಸ್ತೀವಿ. ಕರೆಕ್ಟ್? ಸೊ ನಾವು ಥಿಯರಮ್ಗಳು ಬಿಡಿಸ್ತೀವಿ ಅಂತಂದ್ರೆ ಉದ್ದಗ ಬರ್ಕೊಂಡು ಹೋಗ್ಬಿಡ್ತೀವಿ? ಇಲ್ಲ. ಸೊ ಥಿಯರಮ್ ಒಳಗೆ ನಾವೇನು ಮಾಡ್ತೀವಿ? ಮತ್ತೊಂದು 3 ಪಾರ್ಟ್ ಮಾಡ್ತೀವಿ. ಫಸ್ಟ್ ಏನಿರ್ತೈತಿ? ಸ್ಟೇಟ್ಮೆಂಟ್ ಇರ್ತೈತಿ. ಕರೆಕ್ಟ್? ಸ್ಟೇಟ್ಮೆಂಟ್ ಆಗಿಂದ ಎಕ್ಸ್ಪ್ಲನೇಷನ್ ಇರ್ತೈತಿ, ಪ್ರೂಫ್ ಇರ್ತೈತಿ, ಕನ್ಸಿಡರೇಷನ್ ಇರ್ತೈತಿ. ಇವೆಲ್ಲ ಏನಿದೆ ಆ ದೊಡ್ಡದೊಂದು ಪ್ರಾಬ್ಲಮ್ ನಾವು ಸಿಮಿಲರ್ ಪಾರ್ಟ್ಸ್ ಮಾಡ್ಕೊಂಡು ಹೋಗ್ತೀವಿ. ಸಿಮಿಲರ್ ಪಾರ್ಟ್ಸ್ ಅದು ರಿಡಕ್ಷನ್ ಮಾಡ್ದಂಗ, ಅದು ಏನು ಮಾಡ್ದಂಗ? ರಿಡಕ್ಷನ್ ಮಾಡ್ದಂಗ. ಸೊ ದಟ್ ಈಸ್ ರಿಡಕ್ಷನಿಸಮ್. ದಟ್ ಈಸ್ ರಿಡಕ್ಷನಿಸಮ್. ಈಗ ಯಾವುದೇ ನಾವು ಫಿಸಿಕ್ಸ್ ಒಳಗೆ ಯಾವುದೇ ಒಂದು ಪ್ರೂಫ್ ಮಾಡೋದು ದೊಡ್ಡದು ಇರ್ತಂದ್ರೆ ಚಿಕ್ಕದಂದ್ರೆ ಪಾರ್ಟ್ಸ್ ಮಾಡೋದು. ಅದೇ ಕಾನ್ಸೆಪ್ಟ್ ಇರ್ತೈತಿ, ಅದೇ ಥಿಯರಿ ಇರ್ತೈತಿ, ಅದನ್ನ ಏನು ಮಾಡೋದು? ಪಾರ್ಟ್. ಸ್ಟೇಟ್ಮೆಂಟ್ ಬರಿತೀವಿ, ಪ್ರೂಫ್ ಬರಿತೀವಿ. ರೈಟ್, ದಟ್ ಈಸ್ ಕಾಲ್ಡ್ ವಾಟ್? ರಿಡಕ್ಷನಿಸಮ್. ದಟ್ ಈಸ್ ಕಾಲ್ಡ್ ರಿಡಕ್ಷನಿಸಮ್. ರೈಟ್, ಸೊ ದಿಸ್ ಈಸ್ ಅಬೌಟ್ ಯೂನಿಫಿಕೇಶನ್ ಅಂಡ್ ರಿಡಕ್ಷನಿಸಮ್. ಕೇಳಬಹುದು, 1 ಮಾರ್ಕ್ಸಿಗೆ ಕೇಳಬಹುದು. ರೈಟ್.